ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಡ್ಡ ವಾರಿಯಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಇವತ್ತಿನ ವಿಡಿಯೋದೊಳಗೆ ಯಾವ ಒಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣಪ್ಪ ಅಂದ್ರೆ, ಡಿಸೆಂಬರ್ 8ರಂದು ಪಿ ಡಿ ಒ ಎಕ್ಸಾಮ್ ಇರುವ ಸಲುವಾಗಿ ನಮ್ಮ ಭಾರತ ದೇಶ ಇದೇ 2024ರೊಳಗೆ ಯಾವ ಯಾವ ದೇಶಗಳ ಜೊತೆ ಪ್ರಮುಖ ಸಮರಾಭ್ಯಾಸಗಳನ್ನು ಕೈಗೊಂಡಿದೆ ಅಂತ ಕ್ವಿಕ್ಕಾಗಿ ರಿವಿಷನ್ ಮಾಡ್ತಾ ಹೋಗೋಣ. ಯಾಕಪ್ಪ ಅಂದ್ರೆ ಇವುಗಳ ಮೇಲೆ 1 ಅಥವಾ 2 ಕ್ವಶನ್ ಬಂದೇ ಬಿಟ್ಟಿರ್ತಾವೆ. ಅದಕ್ಕನ್ನು ಕ್ವಿಕ್ಕಾಗಿ ರಿವಿಷನ್ ಮಾಡ್ತಾ ಹೋಗೋಣ. ಮೊದಲೇದಾಗಿಲಿ ಮರುಭೂಮಿ ಚಂಡಮಾರುತ. ಈ ಮರುಭೂಮಿ ಚಂಡಮಾರುತ ಅನ್ನೋದು ಭಾರತ ಮತ್ತು UAE ದೇಶಗಳ ಜೊತೆ ನಡೆದಿದೆ ನೋಡ್ರಿ. ಯಾವಾಗ ನಡೆಯುತ್ತೆ? ಇದೇ ವರ್ಷ ಜನವರಿ 2ರಿಂದ ಜನವರಿ 15ರವರೆಗೆ ನಡೆದಿದೆ. ಎಲ್ಲಿ ನಡೆದಿದೆ? ಭಾರತದ ರಾಜಸ್ಥಾನ್ ರಾಜ್ಯದೊಳಗೆ ಮರುಭೂಮಿ ಚಂಡಮಾರುತ ನಡೆಯುತ್ತೆ. ನೆಕ್ಸ್ಟು ಎಕ್ಸ್ ಸೈಕ್ಲೋನ್ 1. ಈ ಎಕ್ಸ್ ಸೈಕ್ಲೋನ್ 1 ಅನ್ನೋದು ಭಾರತ ಮತ್ತು ಈಜಿಪ್ಟ್ ದೇಶಗಳ ಜೊತೆ ನಡೆಯುವ ಪ್ರಮುಖ ಸಮರಾಭ್ಯಾಸವಾಗಿದೆ. ಈ ವರ್ಷ ಇದು ಯಾವ ಸ್ಥಳದೊಳಗೆ ನಡೀತಪ್ಪ ಅಂದ್ರೆ, ಈಜಿಪ್ಟ್ ದೇಶದ ಅನ್ಯಾಸ್ ಎಂಬ ಸ್ಥಳದೊಳಗೆ ನಡೆಯುತ್ತೆ. ಯಾವಾಗ ನಡೆಯುತ್ತೆ? 22 ಜನವರಿಯಿಂದ 1 ಫೆಬ್ರವರಿವರೆಗೆ ನಡೆದಿದೆ. ನೆಕ್ಸ್ಟು ಮಾಜಿ ಕಂಜಾರ ಅನ್ನೋದು ಭಾರತ ಮತ್ತು ಕಿರ್ಗಿಸ್ತಾನ್ ದೇಶಗಳ ಜೊತೆ ನಡೆಯುವ ಪ್ರಮುಖ ಸಮರಾಭ್ಯಾಸ. ಈ ವರ್ಷ ಇದು ಯಾವ ಸ್ಥಳದೊಳಗೆ ನಡೆದಿದೆ ಅಂದ್ರೆ, ನಮ್ಮ ಭಾರತದ ಹಿಮಾಚಲ ಪ್ರದೇಶ ರಾಜ್ಯದೊಳಗೆ ನಡೆದಿದೆ. ಯಾವಾಗ ನಡೆದಿದೆ? 22 ಜನವರಿಯಿಂದ 3 ಫೆಬ್ರವರಿವರೆಗೆ ನಡೆದಿದೆ. ನೆಕ್ಸ್ಟು ಸದಾತನ್ಸಿಕ್. ಈ ಸದಾತನ್ಸಿಕ್ ಅನ್ನೋದು ಭಾರತ ಮತ್ತು ಸೌದಿ ಅರೇಬಿಯಾ ಜೊತೆ ನಡೆಯುವ ಪ್ರಮುಖ ಸಮರಾಭ್ಯಾಸ ಸ್ನೇಹಿತರೆ. ಇದು ಈ ವರ್ಷ ಯಾವ ಸ್ಥಳದೊಳಗೆ ನಡೀತ್ರಿ? ನಮ್ಮ ಭಾರತದ ರಾಜಸ್ಥಾನ್ ರಾಜ್ಯದೊಳಗೆ ನಡೆದಿದೆ. ಯಾವಾಗ ನಡೆದಿದೆ? 29 ಜನವರಿಯಿಂದ 10 ಫೆಬ್ರವರಿವರೆಗೆ ನಡೆದಿದೆ ನೋಡಿ ಸ್ನೇಹಿತರೆ ಇದು. ನೆಕ್ಸ್ಟು ಧರ್ಮರಕ್ಷಕ. ಈ ಧರ್ಮರಕ್ಷಕ ಅನ್ನೋದು ಭಾರತ ಮತ್ತು ಜಪಾನ್ ದೇಶಗಳ ಜೊತೆ ನಡೆದಂಥ ಪ್ರಮುಖ ಸಮರಾಭ್ಯಾಸ ಸ್ನೇಹಿತರೆ. ಇದು ಸುಮಾರು ಬಾರಿ ಕ್ವಶನ್ ಆಗಿದೆ. PC ಒಳಗೆ ಆಗಿರ್ಬೋದು, PSI ಒಳಗೆ ಆಗಿದೆ. ಇದು ಈ ವರ್ಷ ಯಾವ ಸ್ಥಳದೊಳಗೆ ನಡೀತಂದ್ರೆ, ನಮ್ಮ ಭಾರತದ ರಾಜಸ್ಥಾನ್ ರಾಜ್ಯದೊಳಗೆ ನಡೆದಿದೆ. ಯಾವಾಗ ನಡೆದಿದೆ? 25 ಜನವರಿಯಿಂದ 9 ಮಾರ್ಚ್ವರೆಗೆ ನಡೆದಿದೆ ನೋಡಿ. ನೆಕ್ಸ್ಟು ಸಮುದ್ರ ಲಕ್ಷಣ ಅನ್ನೋದು ಭಾರತ ಮತ್ತು ಮಲೇಷಿಯಾ ದೇಶಗಳು ನಡೆಸುವ ಪ್ರಮುಖ ಸಮರಾಭ್ಯಾಸ. ಇದು ನಮ್ಮ ಭಾರತದ ವಿಶಾಖಪಟ್ಟಣಂ ರಾಜ್ಯದೊಳಗೆ ಈ ವರ್ಷ ನಡೆದಿದೆ. ಯಾವಾಗ ನಡೆದಿದೆ? 28 ಫೆಬ್ರವರಿಯಿಂದ 2 ಮಾರ್ಚ್ವರೆಗೆ ನಡೆದಿದೆ ನೋಡ್ರಿ. ನೆಕ್ಸ್ಟು ಹುಲಿ ವಿಜಯೋತ್ಸವ. ಈ ಹುಲಿ ವಿಜಯೋತ್ಸವ ಅನ್ನೋದು ಭಾರತ ಮತ್ತು ಅಮೇರಿಕಾ ದೇಶಗಳ ಜೊತೆ ನಡೆದ ಪ್ರಮುಖ ಸಮರಾಭ್ಯಾಸ. ಯಾವಾಗ ನಡೆದಿದೆ ಇದು? 18 ಮಾರ್ಚ್ನಿಂದ 31 ಮಾರ್ಚ್ವರೆಗೆ ನಡೆದಿದೆ ಇದು. ನೆಕ್ಸ್ಟು ಎಕ್ಸ್ ಲಿಮಿಟ್ ಲೀಗ್ 2024. ನೆಕ್ಸ್ಟು ಎಕ್ಸ್ ಲಿಮಿಟ್ ಲೀಗ್ 2024. ಇದು ಯಾವ ದೇಶಗಳ ಜೊತೆ ನಡೆದಿದೆ? ಭಾರತ ಮತ್ತು ಸಿಸೆಲ್ಸ್ ದೇಶಗಳ ಜೊತೆ ನಡೆದಿದೆ. ಯಾವ ಸ್ಥಳದೊಳಗೆ ನಡೆಯುತ್ತಾ? ಸಿಸೆಲ್ಸ್ ದೇಶದೊಳಗೆ ನಡೆಯುತ್ತಾ. ಯಾವಾಗ ನಡೆಯುತ್ತಾ? 18 ಮಾರ್ಚಿಂದ 27 ಮಾರ್ಚ್ವರೆಗೆ ನಡೆದಿದೆ. ಇವೆಲ್ಲ ಸಮರಾಭ್ಯಾಸಗಳು ಇದೇ ವರ್ಷ ನಡೆದಿದೆ ಸ್ನೇಹಿತರೆ. ನೆಕ್ಸ್ಟು ಎಕ್ಸ್ ಡಸ್ಟ್ ಲೀಗ್ 2024. ಈ ಸಮರಾಭ್ಯಾಸ ಭಾರತ ಮತ್ತು ಉಜ್ಬೇಕಿಸ್ತಾನ್ ದೇಶಗಳ ಜೊತೆ ನಡೆಯುತ್ತಾ ನೋಡ್ರಿ. ಯಾವಾಗ ನಡೆದಿದೆ? 15 ಏಪ್ರಿಲಿಂದ 28 ಏಪ್ರಿಲ್ವರೆಗೆ ನಡೆದಿದೆ. ಇದು ಈ ವರ್ಷ ಯಾವ ಸ್ಥಳದೊಳಗೆ ನಡೆದಿದೆ ಅಂದ್ರೆ, ಉಜ್ಬೇಕಿಸ್ತಾನದ ಟರ್ಮೇಜ್ನಲ್ಲಿ ನಡೆದಿದೆ. ನೆಕ್ಸ್ಟು ಸೈಬರ್ ಸುರಕ್ಷಾ ವ್ಯಾಯಾಮ. ಈ ಸೈಬರ್ ಸುರಕ್ಷಾ ವ್ಯಾಯಾಮ ಅನ್ನೋದು ಭಾರತ ದೇಶದ ವಾಯುಪಡೆ, ನೌಕಾಪಡೆ ಮತ್ತು ನೆವಿ ಕೈಗೊಳ್ಳುವ ಒಂದು ಪ್ರಮುಖ ಸಮರಾಭ್ಯಾಸ ಆಗಿರುತ್ತೆ. ಇದು ಈ ವರ್ಷ 29 ಮೇಯಿಂದ 24 ಮೇವರೆಗೆ ನಡೆಯಿತು. ನೆಕ್ಸ್ಟು ಶಕ್ತಿ. ಈ ಶಕ್ತಿ ಅನ್ನೋದು ಪ್ರಮುಖ ಮಿಲಿಟರಿ ವ್ಯಾಯಾಮ ಆಗಿರುತ್ತೆ. ಇದು ಪ್ರಮುಖವಾಗಿ ಭಾರತ ಮತ್ತು ಫ್ರಾನ್ಸ್ ದೇಶಗಳ ಜೊತೆ ಒಂದು ಪ್ರಮುಖ ಸಮರಾಭ್ಯಾಸ. ಇದು ಈ ವರ್ಷ ಮೇಘಾಲಯ ರಾಜ್ಯದ ಉಮ್ಮರು ಎಂಬ ಸ್ಥಳದೊಳಗೆ ನಡೆದಿದೆ. ಯಾವಾಗ ನಡೆದಿದೆ? 13 ಮೇಯಿಂದ 26 ಮೇವರೆಗೆ ನಡೆದಿದೆ. ನೆಕ್ಸ್ಟು ಯುದ್ಧಾಭ್ಯಾಸ 2024. ಯುದ್ಧಾಭ್ಯಾಸ ಅನ್ನೋದು ಭಾರತ ಮತ್ತು USA ದೇಶಗಳ ಜೊತೆ ನಡೆಯುವಂಥ ಪ್ರಮುಖ ಸಮರಾಭ್ಯಾಸ. ಇದು ಈ ವರ್ಷ ಯಾವ ಸ್ಥಳದೊಳಗೆ ನಡೀತಪ್ಪ ಅಂದ್ರೆ, ನಮ್ಮ ರಾಜಸ್ಥಾನದ ಮಹಾಜನ್ ಪಿಲ್ ಫೈರಿಂಗ್ ರೇಂಜ್ ಒಳಗೆ ನಡೆಯುತ್ತೆ. ಯಾವಾಗ ನಡೆದಿದೆ? 9ನೇ ಸೆಪ್ಟೆಂಬರ್ನಿಂದ 22 ಸೆಪ್ಟೆಂಬರ್ವರೆಗೂ ನಡೆದಿದೆ. ನೆಕ್ಸ್ಟು ಕಜಿನ್ 2024. ಕಜಿನ್ ಅನ್ನೋದು ಭಾರತ ಮತ್ತು ಕಜಕಿಸ್ತಾನ್ ದೇಶಗಳ ಜೊತೆ ಒಂದು ಪ್ರಮುಖ ಸಮರಾಭ್ಯಾಸ. ಕಜಿನ್ ಅನ್ನೋದ್ರಲ್ಲೇ ಹೆಸರು ಗೊತ್ತಾಗ್ಬಿಡುತ್ತೆ ಎರಡು ದೇಶಗಳದ್ದು. ಇದು ಈ ವರ್ಷ ಉತ್ತರಾಖಂಡ್ ರಾಜ್ಯದ ಔಲಿ ಪ್ರದೇಶದೊಳಗೆ ನಡೆಯುತ್ತೆ. ಯಾವಾಗ ನಡೆದಿದೆ? 30 ಸೆಪ್ಟೆಂಬರಿಂದ 13 ಅಕ್ಟೋಬರ್ವರೆಗೂ ನಡೆದಿದೆ. ನೆಕ್ಸ್ಟು ವಜ್ರ ಪ್ರಹಾರ. ವೆರಿ ಇಂಪಾರ್ಟೆಂಟ್. ಈ ವಜ್ರ ಪ್ರಹಾರ ಅನ್ನೋದು ಭಾರತ ಮತ್ತು USA ದೇಶಗಳ ಜೊತೆ ನಡೆಯುವಂಥ ಪ್ರಮುಖ ಸಮರಾಭ್ಯಾಸ. ಇದು ಈ ವರ್ಷ
ಅಮೇರಿಕಾದ ಇದಾಹೋ ಎಂಬ ಸ್ಥಳದೊಳಗೆ ನಡೆದಿದೆ ನೋಡ್ರಿ. ಯಾವಾಗ ನಡೆದಿದೆ? 2 ನವೆಂಬರ್ನಿಂದ 22 ನವೆಂಬರ್ವರೆಗೆ ನಡೆದಿದೆ. ಹೋದ ತಿಂಗಳ ನಡೆದ ಒಂದು ಪ್ರಮುಖ ಸಮರಾಭ್ಯಾಸ ಇದು. ನೆಕ್ಸ್ಟು ನಮ್ಮ ಭಾರತ ದೇಶ ಇದೇ ವರ್ಷ ಯಾವ ಯಾವ ಪ್ರಮುಖ ಬಹುಪಕ್ಷೀಯ ವ್ಯಾಯಾಮಗಳಲ್ಲಿ ಭಾಗವಹಿಸಿದೆ ಅಂತ ಅವುಗಳ ಬಗ್ಗೆನೂ ಸ್ವಲ್ಪ ತಿಳ್ಕೊತಾ ಹೋಗೋಣ. ಮೊದಲೇದಾಗಿ ಇಲ್ಲಿ ರಿಂಪೆಕ್ ಸ್ನೇಹಿತರೆ. ಈ ರಿಂಪೆಕ್ ಅನ್ನೋದು ಆಸ್ಟ್ರೇಲಿಯಾ, ಬ್ರುನಿ, ಕೆನಡಾ, ಚಿಲಿ, ಚೀನಾ, ಕೊಲಂಬಿಯಾ, ಡೆನ್ಮಾರ್ಕ್, ಫ್ರಾನ್ಸ್, ಜರ್ಮನಿ, ಭಾರತ, ಇಂಡೋನೇಷ್ಯಾ, ಇಟಲಿ, ಜಪಾನ್ ಮತ್ತು ಮಲೇಷಿಯಾ ದೇಶಗಳ ಜೊತೆ ನಡೆದ ಪ್ರಮುಖ ಸಮರಾಭ್ಯಾಸವಾಗಿದೆ. ಇವು ಬಹುಪಕ್ಷೀಯ ಸಮರಾಭ್ಯಾಸಗಳು ಸ್ನೇಹಿತರೆ. ನೆಕ್ಸ್ಟು ಮಲಬಾರ್ ಸ್ನೇಹಿತರೆ. ಈ ಮಲಬಾರ್ ಅನ್ನೋದು ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಕೈಗೊಳ್ಳುವ ಒಂದು ಪ್ರಮುಖ ಸಮರಾಭ್ಯಾಸ ಇದು. ಅಂದರೆ ನಮ್ಮ ಕ್ವಾಡ್ ಸದಸ್ಯ ರಾಷ್ಟ್ರಗಳಿದಾವಲ್ಲ, ಆ ಕ್ವಾಡ್ ಸದಸ್ಯ ರಾಷ್ಟ್ರಗಳು ಕೈಗೊಳ್ಳುವ ಒಂದು ಪ್ರಮುಖ ಸಮರಾಭ್ಯಾಸವಾಗಿರುತ್ತೆ ಇದು. ಯಾವುದು? ಮಲಬಾರ್ ಸ್ನೇಹಿತರೆ. ಹಾಗಾದರೆ ಯಾವ ದೇಶಗಳು ಭಾಗವಹಿಸ್ತವೆ? ಭಾರತ, USA ಮತ್ತು ಜಪಾನ್ ದೇಶಗಳು ಮಲಬಾರ್ ಸಮರಾಭ್ಯಾಸವನ್ನು ಕೈಗೊಳ್ತಾವ. ನೆಕ್ಸ್ಟು ಕೊಬ್ರಾ ಗೋಲ್ಡ್ ಸ್ನೇಹಿತರೆ. ಈ ಕೊಬ್ರಾ ಗೋಲ್ಡ್ ಅನ್ನೋದು ಏಷ್ಯಾದ ದೇಶಗಳು ಮತ್ತು ಪೆಸಿಫಿಕ್ ದೇಶಗಳು ಕೈಗೊಳ್ಳುವ ಒಂದು ಪ್ರಮುಖ ಸಮರಾಭ್ಯಾಸವಾಗಿದೆ. ನೆಕ್ಸ್ಟು ಸಂವೇದನ ಅನ್ನೋದು ದಕ್ಷಿಣ ಏಷ್ಯಾ ಪ್ರದೇಶದ ರಾಷ್ಟ್ರಗಳು ಕೈಗೊಳ್ಳುವ ಒಂದು ಪ್ರಮುಖ ಸಮರಾಭ್ಯಾಸವಾಗಿದೆ. ಇವುಗಳೆಲ್ಲದರಲ್ಲಿ ನಮ್ಮ ಭಾರತ ದೇಶ ಭಾಗವಹಿಸಿದೆ. ನೆಕ್ಸ್ಟ್ ಇಲ್ಲಿ ನಮ್ಮ ಭಾರತದ ವಾಯುಪಡೆಯು ಇದೇ ವರ್ಷ ಭಾಗವಹಿಸಿರುವ ಪ್ರಮುಖ ವ್ಯಾಯಾಮಗಳು ಯಾವಂತ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಗರುಡ ಅನ್ನೋದು ಭಾರತ ಮತ್ತು ಫ್ರಾನ್ಸ್ ದೇಶಗಳ ಜೊತೆ ನಡೆದ ಪ್ರಮುಖ ವಾಯುಪಡೆ ವ್ಯಾಯಾಮವಾಗಿದೆ. ಇದು ಯಾವ ಉದ್ದೇಶಕ್ಕೆ ಕೈಗೊಳ್ಳುತ್ತಪ್ಪ ಅಂದ್ರೆ, ಎರಡೂ ದೇಶಗಳ ವಾಯುಪಡೆಯ ದೊಡ್ಡ ಬಲದ ಉದ್ಯೋಗ ಮತ್ತು ಯುದ್ಧ ಕಸರತ್ತುಗಳ ಮೇಲೆ ಕೇಂದ್ರೀಕರಿಸುವ ಒಂದು ದ್ವಿಪಕ್ಷೀಯ ವ್ಯಾಯಾಮವಾಗಿ ಇದನ್ನು ಕೈಗೊಳ್ತಾರ. ನೆಕ್ಸ್ಟು ಪೂರ್ವ ಸೇತುವೆ ಅನ್ನುವುದು ಭಾರತ ಮತ್ತು ಓಮನ್ ದೇಶಗಳ ಜೊತೆ ನಡೆದ ಪ್ರಮುಖ ವಾಯುಪಡೆ ವ್ಯಾಯಾಮ. ಇದರ ಉದ್ದೇಶ ಏನು? ಜಂಟಿ ವಾಯುಪಡೆಯ ಕಾರ್ಯಾಚರಣೆಗಳು ಮತ್ತು ಪರಸ್ಪರ ತಿಳುವಳಿಕೆಯನ್ನು ಹೆಚ್ಚಿಸುವುದಾಗಿದೆ. ನೆಕ್ಸ್ಟು ಸೈಮಾ ಭಾರತ. ಈ ಸೈಮಾ ಭಾರತ ಅನ್ನೋದು ಭಾರತ ಮತ್ತು ಥೈಲ್ಯಾಂಡ್ ದೇಶಗಳ ಜೊತೆ ನಡೆದ ಪ್ರಮುಖ ಸಮರಾಭ್ಯಾಸ. ಇದರ ಉದ್ದೇಶ ಏನಪ್ಪ ಅಂದ್ರೆ, ಎರಡೂ ದೇಶಗಳ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರವನ್ನು ಒದಗಿಸಲು ಒಂದು ಪ್ರಮುಖ ವ್ಯಾಯಾಮ ಇದಾಗಿದೆ. ನೆಕ್ಸ್ಟು ಮರುಭೂಮಿ ಹದ್ದು. ಈ ಮರುಭೂಮಿ ಹದ್ದು ಅನ್ನೋದು ಭಾರತ ಮತ್ತು UAE ದೇಶಗಳ ಜೊತೆ ನಡೆದ ಪ್ರಮುಖ ವಾಯುಪಡೆ ವ್ಯಾಯಾಮ. ಇದರ ಉದ್ದೇಶ ಏನು? UAE ವಾಯುಪಡೆಯ ವಿರಾಟ್ ಮತ್ತು F-16 ಜೆಟ್ಗಳೊಂದಿಗೆ ವಾಯುಯುದ್ಧ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸುವ ಒಂದು ಗುರಿಯಾಗಿರುತ್ತೆ ಇದರದು. ನೆಕ್ಸ್ಟು ಕೆಂಪು ಧ್ವಜ. ಈ ಕೆಂಪು ಧ್ವಜ ಅನ್ನೋದು ಭಾರತ ಮತ್ತು USA ದೇಶಗಳ ಜೊತೆ ನಡೆದ ಪ್ರಮುಖ ಸಮರಾಭ್ಯಾಸ. ಇದರ ಉದ್ದೇಶ ಏನು? ಸುಧಾರಿತ ವೈಮಾನಿಕ ಯುದ್ಧ ತರಬೇತಿಯನ್ನು ಒದಗಿಸುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ. ನೆಕ್ಸ್ಟು ಡೆಸರ್ಟ್ ನೈಟ್ 21. ಈ ಡೆಸರ್ಟ್ ನೈಟ್ 21 ಅನ್ನೋದು ಭಾರತ ಮತ್ತು ಫ್ರಾನ್ಸ್ ದೇಶಗಳ ಜೊತೆ ನಡೆದ ಪ್ರಮುಖ ವ್ಯಾಯಾಮವಾಗಿರುತ್ತೆ. ಇದರ ಉದ್ದೇಶನು ಎರಡೂ ದೇಶಗಳ ರೈಫಲ್ ಯುದ್ಧ ವಿಮಾನಗಳನ್ನು ಒಳಗೊಂಡ ಒಂದು ಜಂಟಿ ಯುದ್ಧ ವ್ಯಾಯಾಮವಾಗಿರುತ್ತೆ ಇದು. ನೆಕ್ಸ್ಟು ನಮ್ಮ ಭಾರತೀಯ ಸೇನೆ ಇದೇ ವರ್ಷ ಭಾಗವಹಿಸಿರುವ ಕೆಲವು ಪ್ರಮುಖ ಸಮರಾಭ್ಯಾಸಗಳು ಯಾವಂತ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಯುದ್ಧ ಅಭ್ಯಾಸ ಅನ್ನೋದು ಭಾರತ ಮತ್ತು ಅಮೆರಿಕಾ ದೇಶಗಳ ಜೊತೆ ನಡೆದ ಪ್ರಮುಖ ಸಮರಾಭ್ಯಾಸ. ಇದರ ಉದ್ದೇಶ ಏನು? ಭಯೋತ್ಪಾದನೆಯನ್ನು ನಿಗ್ರಹ ಮಾಡುವುದು ಮತ್ತು ಶಾಂತಿಪಾಲ ಕಾರ್ಯಾಚರಣೆಗಳ ಮೇಲೆ ಹೆಚ್ಚಿನ ಕೇಂದ್ರೀಕರಿಸುವುದಾಗಿರುತ್ತೆ. ನೆಕ್ಸ್ಟು ಅಲೆಮಾರಿಯಾನೆ. ವೆರಿ ಇಂಪಾರ್ಟೆಂಟ್. ಈ ಅಲೆಮಾರಿಯಾನೆ ಅನ್ನೋದು ಭಾರತ ಮತ್ತು ಮಂಗೋಲಿಯಾ ದೇಶಗಳ ಜೊತೆ ನಡೆಯುವ ಪ್ರಮುಖ ಮಿಲಿಟರಿ ವ್ಯಾಯಾಮವಾಗಿದೆ. ಇದನ್ನು ನಡೆಸುವ ಉದ್ದೇಶ ಯಾವುದಕ್ಕಪ್ಪ ಅಂದ್ರೆ, ಪರ್ವತ ಭೂಪ್ರದೇಶದಲ್ಲಿ ಪ್ರತಿ ಬಂಡಾಯ ಮತ್ತು ಜಂಗಲ್ ವಾರ್ಫೇರ್ ಕಾರ್ಯಾಚರಣೆಗಳನ್ನು ಹೆಚ್ಚಿಸುವುದಾಗಿದೆ. ಎರಡೂ ದೇಶಗಳ ನಡುವೆ ಹೆಚ್ಚಿಸುವುದಾಗಿರುತ್ತೆ. ನೆಕ್ಸ್ಟು ಶಕ್ತಿ ಅನ್ನುವುದು ಭಾರತ ಮತ್ತು ಫ್ರಾನ್ಸ್ ದೇಶಗಳ ಜೊತೆ ನಡೆದ ಪ್ರಮುಖ ವ್ಯಾಯಾಮವಾಗಿದೆ. ಇದರ ಉದ್ದೇಶ ಏನು? ಅರೆನಗರ ಪರಿಸರದೊಳಗೆ ಭಯೋತ್ಪಾದನೆಯನ್ನು ನಿಗ್ರಹಿಸುವುದು ಇದರೊಂದು ಪ್ರಮುಖ ಗುರಿಯಾಗಿರುತ್ತೆ. ನೆಕ್ಸ್ಟು ಕೈಕೈ ವ್ಯಾಯಾಮ. ಈ ಕೈಕೈ ವ್ಯಾಯಾಮ ಅನ್ನೋದು ಭಾರತ ಮತ್ತು ಚೀನಾ ದೇಶಗಳ ಜೊತೆ ನಡೆಯುವ ಪ್ರಮುಖ ವ್ಯಾಯಾಮವಾಗಿದೆ. ಇದರ ಉದ್ದೇಶ ಏನು? ಭಯೋತ್ಪಾದನೆಯನ್ನು ನಿಗ್ರಹಿಸುವುದು ಮತ್ತು ವಿಪತ್ತು ಪರಿಹಾರದಲ್ಲಿ ಜಂಟಿ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸುವ ಒಂದು ಪ್ರಮುಖ ವ್ಯಾಯಾಮವಾಗಿದೆ. ನೆಕ್ಸ್ಟು ಧರ್ಮರಕ್ಷಕ ಅನ್ನೋದು ಭಾರತ ಮತ್ತು ಜಪಾನ್ ದೇಶಗಳ ಜೊತೆ ನಡೆಯುವ ಪ್ರಮುಖ ಮಿಲಿಟರಿ ವ್ಯಾಯಾಮವಾಗಿದೆ. ಇದರ ಉದ್ದೇಶ ಯಾವುದು? ಭಯೋತ್ಪಾದನೆ ನಿಗ್ರಹ ಮತ್ತು ಜಂಗಲ್ ಯುದ್ಧದ ಮೇಲೆ ಕೇಂದ್ರೀಕರಿಸುವುದಾಗಿದೆ. ನೆಕ್ಸ್ಟು ಕಾಂಜಾರ್ ಅನ್ನೋದು ಭಾರತ ಮತ್ತು
ಕಿರ್ಗಿಸ್ತಾನ್ ದೇಶಗಳ ಜೊತೆ ನಡೆದ ಪ್ರಮುಖ ಸಮರಾಭ್ಯಾಸವಾಗಿದೆ. ಇದರ ಉದ್ದೇಶನು ಎತ್ತರದ ಭೂಪ್ರದೇಶದೊಳಗೆ ಭಯೋತ್ಪಾದನೆಯನ್ನು ನಿಗ್ರಹಿಸುವುದು, ಅದನ್ನು ನಿಗ್ರಹ ಮಾಡುವಂತೆ ಎರಡೂ ಆರ್ಮಿಗಳು ಸಹಕಾರವನ್ನು ಹೆಚ್ಚಿಸುವುದಾಗಿದೆ. ನೆಕ್ಸ್ಟು ಭಾರತೀಯ ನೌಕಾಪಡೆಯು ಇದೇ ವರ್ಷ ಭಾಗವಹಿಸಿದ ಪ್ರಮುಖ ಸಮರಾಭ್ಯಾಸಗಳು ಯಾವಂತ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಸ್ಲಿನೆಕ್ಸ್. ಈ ಸ್ಲಿನೆಕ್ಸ್ ಅನ್ನೋದು ಭಾರತ ಮತ್ತು ಶ್ರೀಲಂಕಾ ದೇಶಗಳ ಜೊತೆ ನಡೆದ ಪ್ರಮುಖ ಸಮರಾಭ್ಯಾಸ. ಹಾಗಾದ್ರೆ ಇದರ ಉದ್ದೇಶ ಏನಪ್ಪ ಅಂದ್ರೆ ಕಡಲ ಕಾರ್ಯಾಚರಣೆಗಳೊಳಗೆ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವುದು ಇದರೊಂದು ಪ್ರಮುಖ ಗುರಿಯಾಗಿದೆ. ನೆಕ್ಸ್ಟು ಇಂದ್ರ ನೌಕಾಪಡೆ. ಈ ಇಂದ್ರ ನೌಕಾಪಡೆ ಅನ್ನೋದು ಭಾರತ ಮತ್ತು ರಷ್ಯಾ ದೇಶಗಳ ಜೊತೆ ನಡೆದ ಪ್ರಮುಖ ನೌಕಾಪಡೆ ವ್ಯಾಯಾಮ. ಇದನ್ನು ನಡೆಸುವ ಉದ್ದೇಶ ಯಾವುದಕ್ಕೆ? ಎರಡೂ ದೇಶಗಳ ಜೊತೆ ಭಯೋತ್ಪಾದನೆಯನ್ನು ವಿರೋಧಿಸುವುದು ಮತ್ತು ನೌಕಾ ಕವಾಯತುಗಳ ಮೇಲೆ ಕೇಂದ್ರೀಕರಿಸುವಂಥ ಜಂಟಿ ಕಡಲ ವ್ಯಾಯಾಮವಾಗಿದೆ. ನೆಕ್ಸ್ಟು ವರುಣ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್. ಈ ವರುಣ ಅನ್ನೋದು ಭಾರತ ಮತ್ತು ಫ್ರಾನ್ಸ್ ದೇಶಗಳ ಜೊತೆ ನಡೆದ ಪ್ರಮುಖ ನೌಕಾಪಡೆ ವ್ಯಾಯಾಮವಾಗಿದೆ. ಇದರ ಉದ್ದೇಶ ಯಾವುದು? ಜಂಟಿ ಕಾರ್ಯಾಚರಣೆಗಳು ಮತ್ತು ಕಡಲ ಭದ್ರತೆಯ ಮೇಲೆ ಕೇಂದ್ರೀಕರಿಸುವಂಥ ದ್ವಿಪಕ್ಷೀಯ ನೌಕಾ ವ್ಯಾಯಾಮವಾಗಿದೆ ಇದು. ನೆಕ್ಸ್ಟು ಕೊಂಕಣ ಸ್ನೇಹಿತರೆ. ಕೊಂಕಣ ಅನ್ನೋದು ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ದೇಶಗಳ ಜೊತೆ ನಡೆದ ಪ್ರಮುಖ ನೌಕಾಪಡೆ ವ್ಯಾಯಾಮ. ಇದನ್ನು ನಡೆಸುವ ಉದ್ದೇಶ ಯಾವುದು? ಭಾರತ ಮತ್ತು ಬ್ರಿಟಿಷ್ ನೌಕಾಪಡೆಗಳ ನಡುವಿನ ಕಡಲ ಸಹಕಾರವನ್ನು ಹೆಚ್ಚಿಸುವುದಾಗಿದೆ. ನೆಕ್ಸ್ಟು ನಸೀಮ್ ಅಲ್ ಬಹರ್. ಈ ನಸೀಮ್ ಅಲ್ ಬಹರ್ ಅನ್ನೋದು ಭಾರತ ಮತ್ತು ಓಮನ್ ದೇಶಗಳ ಜೊತೆ ನಡೆಯುವ ಪ್ರಮುಖ ಕಡಲ ವ್ಯಾಯಾಮವಾಗಿರುತ್ತೆ. ಇದರ ಉದ್ದೇಶವನ್ನು ಕಡಲ ಕಾರ್ಯಾಚರಣೆಗಳು ಮತ್ತು ಭದ್ರತಾ ಡ್ರಿಲ್ಗಳ ಮೇಲೆ ಕೇಂದ್ರೀಕರಿಸುವ ದ್ವಿಪಕ್ಷೀಯ ವ್ಯಾಯಾಮವಾಗಿದೆ ಇದು. ನೆಕ್ಸ್ಟು ಸಿಂಬೆಕ್ಸ್ ಸ್ನೇಹಿತರೆ. ಸಿಂಬೆಕ್ಸ್ ಅನ್ನೋದು ಭಾರತ ಮತ್ತು ಸಿಂಗಾಪುರ್ ದೇಶಗಳ ಜೊತೆ ಒಂದು ಪ್ರಮುಖ ನೌಕಾಪಡೆ ವ್ಯಾಯಾಮ. ಇದನ್ನು ನಡೆಸುವ ಉದ್ದೇಶ ಎರಡೂ ದೇಶಗಳ ಕಡಲ ಭದ್ರತೆ ಮತ್ತು ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸುವ ರಕ್ಷಣಾ ಸಂಬಂಧದ ಒಪ್ಪಂದವಾಗಿದೆ ಇದು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ದ ಅಡ್ಡವಾರಿಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.